ಹಾಯ್ ಫ್ರೆಂಡ್, ಇನ್ಫಿಟ್ ಟೂಲ್ಸ್ ಕಡೆಯಿಂದ ಇದು ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ BS6 ಗಾಡಿ. ಇದು 350cc. ಈ ಗಾಡಿ ಒಳಗೆ ಐಡ್ಲಿಂಗ್ ಇಶ್ಯೂ ಬರ್ತಾ ಇದೆ. ಐಡ್ಲಿಂಗ್ ಯಾವ ಥರ ಬರ್ತಾ ಇದೆ ಅಂದರೆ, ನಾವು ಹೋಗ್ತಾ ಇರ್ತೀರ, ಯಾರೋ ಆರ್ಮ್ಸ್ ಬಂತು, ಗಾಡಿ ಸ್ಲೋ ಮಾಡಿದ್ವಿ, ಯಾರೋ ಅಡ್ಡ ಬಂದರು, ಗಾಡಿನ ಸ್ಲೋ ಮಾಡಿದ್ವಿ ತಕ್ಷಣ ಇಂಜಿನ್ ಆಫ್ ಆಗ್ತಿದೆ, ಇಂಜಿನ್ ಕಟ್ ಆಫ್ ಆಗ್ತಿದೆ. ಯಾಕೆ ಆಗ್ತಿದೆ ಅಂತೇಳಿ ನೋಡಿ, ಈ ಥ್ರೋಟಲ್ ಬಾಡಿನ ಕ್ಲೀನ್ ಮಾಡಾಕಬೇಕು. ಈ ಥ್ರೋಟಲ್ ಬಾಡಿ ಬಿಚ್ಚಿದ್ದೀವಿ ನಾವು. ನೀವು ನೋಡಿ, ಈ ಥ್ರೋಟಲ್ ಬಾಡಿ ಒಳಗೆ ಯಾವ ಥರ ಡಸ್ಟ್ ಕುಂತಿದೆ ಅಂತೇಳಿ. ಈ ಥರ ಡಸ್ಟ್ ಕೂರೋಕ್ಕೆ ಕಾರಣ ಏನಪ್ಪ ಅಂದರೆ, ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸಿರಲ್ಲ, ಇಲ್ಲಾಂದರೆ ಏರ್ ಫಿಲ್ಟರ್ನ ಟೈಮ್ ಟು ಟೈಮ್ ರಿಪ್ಲೇಸ್ ಮಾಡ್ಕೊಂಡಿರಲ್ಲ. ನಿಮ್ಮ ಇರೋ ಲೊಕೇಶನ್ ಒಳಗೆ ಜಾಸ್ತಿ ಡಸ್ಟ್ ಇರ್ಬೋದು, ಒಂದು ಏರ್ ಫಿಲ್ಟರ್ನ ಟೈಮ್ ಟು ಟೈಮ್ ಕ್ಲೀನ್ ಮಾಡಿರಲ್ಲ. ಇದೇ 2 ಪ್ರಾಬ್ಲಮ್ ಇದು. ಈ ಪ್ರಾಬ್ಲಮ್ ಈ ಥರ ಡಸ್ಟ್ ಕೂತ್ಕೊಂಡ್ರೆ ಗಾಡಿ ಐಡ್ಲಿಂಗೇ ಬರಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗಿರಲ್ಲ. ನೀವು ನೋಡಿ ಆ ಥರ ಮಂಡ್ ಕುಂತಿದೆ. ಇದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ಹೇಳ. ಇದಕ್ಕೆ ಕಂಪ್ನಿಯಿಂದನೇ ಕಾರ್ಬೋರೇಟರ್ ವಿತ್ ಟೋಟಲ್ ಬಾಡಿ ಕ್ಲೀನರ್ ಅಂತ ಒಂದು ಸ್ಪ್ರೇ ಬರುತ್ತೆ. ಆ ಸ್ಪ್ರೇಯಿಂದ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ ತಕ್ಷಣ ಯಾವ ಥರ ಇರುತ್ತೆ ನೀವು ನೋಡಿ ಫ್ರೆಂಡ್ಸ್. ನಾವು ಕ್ಲೀನ್ ಮಾಡಿದ್ದೀವಿ ಇದನ್ನು, ನೀವು ನೋಡಿ ಯಾವ ಥರ ಕ್ಲೀನ್ ಆಗಿದೆ ಅಂತೇಳಿ. ಈ ಥರ ಕ್ಲೀನ್ ಮಾಡಾಕಿದ್ರೆ ನಿಮ್ಮ ಐಡ್ಲಿಂಗ್ ಇಶ್ಯೂ ಬರೋದಿಲ್ಲ, ಕಮ್ಮಿ ಆಗುತ್ತೆ. ಇನ್ ಕೇಸ್ ಸ್ಟಾಲ್ ಆಗಿಲ್ಲ ಅಂದರೆ ಈ ಥ್ರೋಟಲ್ ಬಾಡಿನ ರಿಪ್ಲೇಸ್ ಮಾಡ್ಕೋಬೇಕು. ಬನ್ನಿ ಈ ಗಾಡಿಗೆ ಫಿಟ್ ಮಾಡೋಣ ಇವಾಗ. ನೋಡಿ, ಈ ಗಾಡಿನ ಫಿಟ್ ಮಾಡಿದ್ದೀನಿ. ಈ ಗಾಡಿನ ಸ್ಟಾರ್ಟ್ ಮಾಡ್ತೀನಿ ಇವಾಗ. ನೀವು ನೋಡ್ಬೋದು, ಕಿಲ್ ಸ್ವಿಚ್ ಆನ್, ಇಂಜಿನ್ ಸ್ಟಾರ್ಟ್. ನೋಡಿ, ಗಾಡಿ ಸ್ಟಾರ್ಟ್ ಆಯ್ತು ಇವಾಗ. ಓಕೆ, ಈ ಗಾಡಿ ಐಡ್ಲಿಂಗ್ ಇಟ್ಕೊತಾ ಇದೆ. ಇನ್ ಕೇಸ್ ನೀವು ಇಟ್ಕೊಂಡಿಲ್ಲ ಅಂದರೆ ಟೋಟಲ್ ಬಾಡಿನ ರಿಪ್ಲೇಸ್ ಮಾಡ್ಕೋಬೇಕು. ಟೋಟಲ್ ಬಾಡಿನ ಯಾವ ಥರ ಕ್ಲೀನ್ ಮಾಡಬೇಕು ಸ್ಪ್ರೇಯಿಂದ ಅಂತೇಳಿ ಮತ್ತೊಂದು ಪಾರ್ಟ್ 2 ಬರುತ್ತೆ. ಇನ್ನೂ ಇನ್ಫಾರ್ಮೇಷನ್ ವೀಡಿಯೋ ಬೇಕಂದರೆ ನಮ್ಮ ಪೇಜಿಗೆ ಫಾಲೋ ಮಾಡೋದೇ ಮರಿಬೇಡಿ ಬ್ರೋ.